ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರದಿಂದ ಬ್ರೇಕ್. ಹೊಸ ನಿಯಮ ಜಾರಿಗೆ ತರಲು ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಸರ್ಕಾರಿ ಸ್ಥಳಗಳಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಬ್ರೇಕ್. ಹೊಸ ನಿಯಮ ಜಾರಿಗೆ ತರಲು ಸರ್ಕಾರ ನಿರ್ಧಾರ ಮಾಡಿಕೊಂಡಿದೆ. ಆರ್ಎಸ್ಎಸ್ ಹೆಸರು ಪ್ರಸ್ತಾಪಿಸದೆ ಸರ್ಕಾರ ಎಚ್ಚರಿಕೆಯ ನಡೆಯನ್ನ ಅನುಸರಿಸ್ತಾ ಇದೆ. ಬೈಠಕ್ಗೂ ಬ್ರೇಕ್, ಪಥ ಸಂಚಲನಕ್ಕೂ ಬೇಕು ಪರ್ಮಿಷನ್. ಸಿಎಂ ನೇತೃತ್ವದಲ್ಲಿ ನಡೆದ ಮಹತ್ವದ ಸಂಪುಟ ಸಭೆ. ಸರ್ಕಾರಿ ಸ್ಥಳಗಳಲ್ಲಿ ಕಾರ್ಯಕ್ರಮಕ್ಕೆ ಅನುಮತಿ ಕಡ್ಡಾಯ. ಹೊಸ ನಿಯಮ ಜಾರಿಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಸರ್ಕಾರದಿಂದ ಸದ್ಯಕ್ಕೆ ಬ್ರೇಕ್ ಹಾಕಲಾಗಿದೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಪರ್ಮಿಷನ್ ತಗೊಂಡ್ಲೇಬೇಕು. ಆರ್ಎಸ್ಎಸ್ ಹೆಸರನ್ನ ಪ್ರಸ್ತಾಪಿಸದೆ ಸರ್ಕಾರ ಎಚ್ಚರಿಕೆಯ ನಡೆಯನ್ನ ಅನುಸರಿಸಿದೆ. ಬೈಠಕ್ಗೂ ಬ್ರೇಕ್, ಪಥ ಸಂಚಲನಕ್ಕೂ ಪರ್ಮಿಷನ್ ತಗೊಂಡ್ಲೇಬೇಕು. ಬೇರೆ ಆಪ್ಷನ್ ಇಲ್ಲದಂತಾಗಿದೆ. ಏನ್ ತಮಿಳುನಾಡು ಸರ್ಕಾರದ ಮಾದರಿಯನ್ನ ಅನುಸರಿಸಬೇಕು ಅಂತ ಚಿಂತನೆಯನ್ನ ಸರ್ಕಾರ ಮಾಡ್ತಾ ಇತ್ತು. ಈ ಒಂದು ಮಾದರಿಗೆ ಅಧ್ಯಯನ ಮಾಡಲಿಕ್ಕೆ ಅಂತ ಸಿಎಸ್ ಶಾಲಿನಿ ರಜನೀಶ್ ಅವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಸೂಚನೆಯನ್ನ ಕೊಟ್ಟಿದ್ರು. ಇವತ್ತು ಮಹತ್ವದ ಸಚಿವ ಸಂಪುಟ ಸಭೆ ಕೂಡ ಇತ್ತು. ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಆರ್ಎಸ್ಎಸ್ ವಿಚಾರವಾಗಿ ಚರ್ಚೆಯನ್ನ ಮಾಡಲಾಗಿದೆ. ಯಾಕೆಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರವನ್ನ ಬರೆದಿದ್ರು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಹಾಗಾಗಿ ಈ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು ಒಂದು ಸಂಪುಟ ಸಭೆಯಲ್ಲಿ. ಆ ಸಂದರ್ಭದಲ್ಲಿ ಹೊಸ ನಿಯಮ ಜಾರಿಗೆ ತರೋದಕ್ಕೆ ಸರ್ಕಾರ ಸದ್ಯಕ್ಕೆ ನಿರ್ಧಾರವನ್ನು ಕೂಡ ಮಾಡಿಕೊಂಡಿದೆ. ಇನ್ನು ಮುಖ್ಯವಾಗಿ ಬೈಠಕ್ ಏನ್ ಮಾಡ್ತಾ ಇದ್ರು ಅದಕ್ಕೆ ಸದ್ಯಕ್ಕೆ ಬ್ರೇಕ್ ಅನ್ನ ಹಾಕಲಾಗಿದೆ. ಇನ್ನು ಪಥಸಂಚಲನ ಏನಾದ್ರೂ ಆರ್ಎಸ್ಎಸ್ನವರು ಮಾಡಬೇಕು ಅಂತಂದ್ರೆ ಅದಕ್ಕೆ ಸರ್ಕಾರದಿಂದ ಅನುಮತಿಯನ್ನ ಪಡೆಯಲೇಬೇಕು. ತಮಿಳುನಾಡು ಸರ್ಕಾರದ ಮಾದರಿ ಏನಿದೆ ಅದೇ ಮಾದರಿಯನ್ನ ಸದ್ಯಕ್ಕೆ ಇಲ್ಲೂ ಕೂಡ ಅನುಸರಿಸಿದಂತೆ ಕಾಣ್ತಾ ಇದೆ. ಇನ್ನು ಸರ್ಕಾರಿ ಸ್ಥಳಗಳಲ್ಲಿ ಏನಾದ್ರೂ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಆರ್ಎಸ್ಎಸ್ನವರು ಈ ಕಾರ್ಯಕ್ರಮಕ್ಕೂ ಕೂಡ ಸರ್ಕಾರದ ಅನುಮತಿಯನ್ನ ಪಡೆಯೋದು ಕಡ್ಡಾಯ ಮಾಡಲಾಗಿದೆ. ಆದ್ರೆ ಎಲ್ಲೂ ಕೂಡ ಆರ್ಎಸ್ಎಸ್ ಅಂತ ಅವರು ಸಂಬೋಧನೆ ಮಾಡಿಲ್ಲ. ಯಾವುದೇ ಹೆಸರನ್ನ ಹೇಳದೆ ಹಾಗೆ ಹೇಳಿದ್ದಾರೆ. ಯಾಕೆಂತಂದ್ರೆ ಆರ್ಎಸ್ಎಸ್ ಅಂತ ಅವರು ಹೆಸರೇಳಿ ಏನಾದ್ರೂ ಹೇಳಿದ್ರೆ ಬೇರೆಯವ್ರಿಗೆ ಅಸ್ತ್ರ ಆಗತ್ತೆ. ಈಗ ಬಿಜೆಪಿ ಅವರು ಕೂಡ ಆರ್ಎಸ್ಎಸ್ ವಿಚಾರ ಅಂತಂದ್ರೆ ಬಿಜೆಪಿ ಅವರನ್ನು ಸುಮ್ಮನೆ ಕೂರಲ್ಲ. ಹೆಂಗ್ರೆ ನೀವು ಆರ್ಎಸ್ಎಸ್ ಗೆ ಮಾತ್ರ ಈ ರೀತಿಯಾಗಿ ಬ್ರೇಕ್ ಹಾಕ್ತೀರಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಹಾಗಾಗಿ ವಿರೋಧ ಪಕ್ಷದವರಿಗೆ ಆಹಾರ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಹೆಸರನ್ನ ಹೇಳದೆ ಈ ರೀತಿಯ ಬ್ರೇಕ್ ಹಾಕ್ಲಿಕ್ಕೆ ಸರ್ಕಾರ ಚಿಂತನೆ ಮಾಡಿಕೊಂಡಿದೆ. ಯಾವುದೇ ಸಂಘ ಸಂಸ್ಥೆಗಳು ನಮ್ಮ ಟಾರ್ಗೆಟ್ ಅಲ್ಲ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧ. ಯಾವುದೇ ಸಂಘ ಸಂಸ್ಥೆಗಳನ್ನ ನಿಯಂತ್ರಣ ಮಾಡಲ್ಲ. ಕೆಲ ಮಾನದಂಡಗಳಿರುತ್ತೆ, ಅನುಮತಿ ಪಡಿಬೇಕು. ಕೈಯಲ್ಲಿ ಲಾಠಿ ಹಿಡ್ಕೊಂಡು ಓಡಾಡ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಅಂಥದ್ದಕ್ಕೆಲ್ಲ ನಾವು ಹೊಸ ಕಾನೂನು ಜಾರಿಗೆ ತರ್ತೇವೆ, ಅವರಿಗೆ ಬೇಕಾದ ಹಾಗೆ ನಡೆದುಕೊಳ್ಳೋದನ್ನ ನಾವು ಸಹಿಸಲ್ಲ. ಬಿಜೆಪಿ ನಮ್ಮ ಟಾರ್ಗೆಟ್ ಅಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಎಲ್ಲಾ ಧರ್ಮದವರಿಗೂ ಒಂದೇ ಕಾನೂನು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಆರ್ಎಸ್ಎಸ್ ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಅವರೇ ಪತ್ರವನ್ನ ಬರೆದಿದ್ರು. ಇನ್ನು ಯಾವುದೇ ಸಂಘ ಸಂಸ್ಥೆಗಳು ನಮ್ಮ ಟಾರ್ಗೆಟ್ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಸಚಿವ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಪತ್ರ ಬರೆದಿದ್ರಿ, ಆರ್ಎಸ್ಎಸ್ ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ದೊಡ್ಡ ವಿರೋಧ ವ್ಯಕ್ತವಾಯಿತು. ಬೆದರಿಕೆ ಕರೆ ಬಂತು. ಬೆದರಿಕೆ ಕರೆಗಳು ನಿರಂತರವಾದ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೂ ಕೂಡ ಚರ್ಚೆ ಆಯಿತು. ಚರ್ಚೆಯಲ್ಲಿ ಒಂದು ವಿಚಾರ ಪ್ರಸ್ತಾಪ ಆಗಿದ್ದಂತಹದ್ದು ಈ ರೀತಿಯ ಚಟುವಟಿಕೆಗಳೇನಿದೆ ಅಥವಾ ಪ್ರೈವೇಟ್ ಕಾರ್ಯಕ್ರಮಗಳೇನಿದೆ ಪರ್ಮಿಷನ್ ತೆಗೆದುಕೊಳ್ಬೇಕು ಅನ್ನುವಂತಹ ಚರ್ಚೆ ಆಗಿದೆ ಅನ್ನುವಂಥದ್ದು. ನೋಡಿ, ಸರ್ಕಾರಿ ಆವರಣಗಳಲ್ಲಿರ್ಬೋದು, ಸರ್ಕಾರಿ ಸಂಸ್ಥೆಗಳಲ್ಲಿರ್ಬೋದು, ಅಥವಾ ಅನುದಾನಿತ ಸಂಸ್ಥೆಗಳಲ್ಲಿರ್ಬೋದು, ಅಥವಾ ಸಾರ್ವಜನಿಕರ ಜಾಗಗಳಲ್ಲಿರ್ಬೋದು, ಯಾವ ರೀತಿ ಫಂಕ್ಷನ್ ಮಾಡಬೇಕು, ಹೇಗೆ ಮಾಡಬೇಕು, ಯಾರು ಮಾಡಬೇಕು ಅಂತ ಪರ್ಮಿಷನ್ ತಗೊಳ್ಬೇಕು ಅಂತ ಅಷ್ಟೇ ನಾವು ಮಾಡ್ತಾ ಇರೋದು. ಆಗ್ಲೇ ಹಲವಾರು ಕಾಯ್ದೆಗಳಿದೆ, ಹಲವಾರು ಕಾನೂನುಗಳಿದೆ, ನಿಯಮಗಳಿದೆ, ಸರ್ಕಾರ ಹೊರಡಿಸಿದೆ, ಹಲವಾರು ಇಲಾಖೆಗಳು ಹೊರಡಿಸಿದ್ದಾವೆ. ಅವೆಲ್ಲಾನು ಸೇರಿ ಒಂದು ಸಮಗ್ರವಾದಂತ ಒಂದು ರೂಲ್, ಗವರ್ಮೆಂಟ್ ಆರ್ಡರ್ನ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಸೊ ಅದ್ರ ಪ್ರಕಾರನೇ ನಾವು ಮಾಡ್ತೀವಿ. ಯಾವುದೇ ಒಂದು ಪಾರ್ಟಿಗಲ್ಲ, ಒಂದು ಸಂಘಟನೆಗಲ್ಲ, ಇಂಡಿವಿಜುವಲ್ ಆಗಲ್ಲ, ಎಲ್ಲರೂ ಕಾನೂನನ್ನ ಪಾಲಿಸಬೇಕಷ್ಟೇ. ಇದರಲ್ಲಿ ಟಿಕ್ ಮಾಡ್ತಾ ಇರುವಂತಹದ್ದು ಅಥವಾ ಡಿಗ್ ಮಾಡ್ತಾ ಇರುವಂತಹದ್ದು ಒಂದು ವಿಚಾರ ಏನಂದ್ರೆ ಆರ್ಎಸ್ಎಸ್ ಅನ್ನುವಂತಹದ್ದನ್ನೇ ಮಾಡ್ತಿದ್ದಾರೆ ಅಂತ ಬಿಜೆಪಿ ಹೇಳ್ತಾ ಇದೆ. ಕಾನೂನು ಅವರು ನೋಡಿದಾರೆ ಗವರ್ಮೆಂಟ್ ಆರ್ಡರ್. ಈಗ ಗವರ್ಮೆಂಟ್ ಆರ್ಡರ್ ಅಲ್ಲಿ ನಾವ್ಯಾಕ್ರಿ ಯಾವುದೇ ಸಂಘಟನೆಗೆ ಇದು ರೂಲ್ ಮಾಡ್ಬೇಕಾಗ್ತದೆ? ಮಾಡಿದ್ರೆ ಸಾರ್ವಜನಿಕರ ಹಿತಾಸಕ್ತಿನಲ್ಲಿ ಎಲ್ಲರಿಗೂ ಒಂದೇ ಇರಬೇಕಾಗ್ತದೆ. ನನಗೊಂದು ಕಾನೂನು, ನಿಮ್ಗೊಂದು ಕಾನೂನು ಇರೋಕ್ಕಾಗೋದಿಲ್ಲ ಅಲ್ಲ. ಅವ್ರಿಗೇನು ಭವಿಷ್ಯ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಕೊಂಡು ನೋಡ್ತಾ ಇದಾರೆ ಅಷ್ಟೇ. ಇವತ್ತಿನ ಚರ್ಚೆ ನಡೆದಿದೆ ಸರ್, ಯಾವಾಗ ಇದು ಜಾರಿಗೆ ಬರುತ್ತೆ ಅನ್ನುವಂತಹದ್ದು ನೋಡೋಣ. ಅದು
ಏನೋ ಹಲವಾರು ಇಲಾಖೆಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ಮಾಡ್ತೀವಿ. ಸರ್, ನಿಮಗೆ ಬೆದರಿಕೆ ಹಾಕಿರೋರು ಇವತ್ತು ಅರೆಸ್ಟ್ ಆಗಿರುವಂತದ್ದು, ಇಲಾಖೆ ಅವರನ್ನು ಅರೆಸ್ಟ್ ಮಾಡುವಂತಹ ಕೆಲಸ ಮಾಡಿದ್ದಾರೆ. ನೋಡಿ, ನನಗೆ ಅದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ಬಿಜೆಪಿಯವರು ಏನಂತಾರೆ ಈಗ, ಅವ್ರು ಯಾಕೆ ಸುಮ್ಮನೆ ಇದ್ದಾರೆ? ಈಗ ಇವರು ಶಿಶು ಮಕ್ಕಳು ಏನು ಇವ್ರು ಇದ್ದಾರಲ್ಲ, ಈಗ ಅವರ ಪದ ಬಳಕೆ, ಅವರ ಆಲೋಚನೆ ಸರಿ ಇದೆ ಅಂತ ಹೇಳಿದ್ರಲ್ಲ, ಪ್ರಿಯಾಂಕರ್ಗೆ ಗಿಮಿಕ್ ಮಾಡ್ತಾ ಇದ್ದಾನೆ ಅಂತ ಹೇಳಿದವರು ಇವತ್ತು ಎಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ? ಪ್ರಿಯಾಂಕರ್ಗೆ ಸುಳ್ಳು ಹೇಳಿದ್ರು ಅನ್ನುವಂಥದ್ದು ಹೇಳಿದ್ರು ಸರ್. RSS ಶಾಖಾಗಳಲ್ಲಿ ಏನ್ ಕಲಿಸ್ತಾರೆ ಅಂತ ನಾನು ಬಹಿರಂಗ ಮಾಡಿದ್ದೀನಿ. ಅದ್ರ ಬಗ್ಗೆ ಉತ್ತರ ಕೊಡ್ಲಿ ಅವ್ರು ಫಸ್ಟ್. ಇದಿಷ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾಮನ್ ಗಂಗಾಧರ್ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ, ಬೆಂಗಳೂರು.